ಮಹಾಸಮೀಕ್ಷೆ 2025 ನಾವು ಪಕ್ಷವಾರು ಮಾತಾಡಿದ್ವಿ. ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡಿದ್ವಿ, ರಾಜಕೀಯ ಮೈತ್ರಿಕೂಟಗಳ ಬಗ್ಗೆ ಮಾತನಾಡಿದ್ವಿ. ಬಟ್ ಈಗ ನರೇಂದ್ರ ಮೋದಿಯವರ ವರ್ಚಸ್ಸಿನ ಬಗ್ಗೆ ಮಾತನಾಡುವಂಥ ಟೈಮ್ ಬಂದಿದೆ. ನರೇಂದ್ರ ಮೋದಿಯವರು ಇವತ್ತು 75ರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. 75ರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇದರ ಜೊತೆಗೆ ಬಿಜೆಪಿಯಲ್ಲಿ ಒಂದು ಅಲಿಖಿತ ನಿಯಮ ಇದೆ. ಏನು ಆ ಅಲಿಖಿತ ನಿಯಮ ಅಂತ ಹೇಳಿದ್ರೆ 75 ವರ್ಷ ಆದರೆ ಅಧಿಕಾರದಲ್ಲಿ ಇರಬಾರದು ಅಂತ ಹೇಳಿ. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಕೂಡ ಇದೆ. ಬಿಜೆಪಿಯಲ್ಲಿ 75ರ ನಂತರ ಅಧಿಕಾರದಲ್ಲಿ ಇರಬಾರದು ಅನ್ನೋದು ಅಲಿಖಿತ ನಿಯಮ. ಇದಕ್ಕೆ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ. ಒಂದು ಎಕ್ಸಾಂಪಲ್ ಅನ್ನ ನಾನು ಕೊಡ್ತೀನಿ. BS ಯಡಿಯೂರಪ್ಪನವರು 2019ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು ಅಷ್ಟೇ. 75ರ ನಂತರ ಅಧಿಕಾರದಲ್ಲಿ ಇರಬಾರದು ಅಂತ ಆಯ್ತು. ಅದೇ ಸಂದರ್ಭದಲ್ಲಿ LK ಅಡ್ವಾಣಿ ವಿಚಾರಕ್ಕೂ ಬಂದರೂ ಕೂಡ ಅದೇ ರೀತಿ ಆಯಿತು. ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲೂ ಕೂಡ 75ರ ನಂತರ ಬಿಜೆಪಿಯಲ್ಲಿ ಅಧಿಕಾರ ಇಲ್ಲ ಅನ್ನೋದು ಅಲಿಖಿತ ನಿಯಮ. ಸೊ ಈಗ ಎಲ್ಲರಲ್ಲೂ ಒಂದು ಪ್ರಶ್ನೆ ಇದೆ. ನರೇಂದ್ರ ಮೋದಿ ಅವರು ಈಗ 75ರ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿಯವರು ತಮ್ಮ ಪ್ರಧಾನಿ ಸ್ಥಾನದಿಂದ ಕೆಳಗಿಳಿತಾರಾ ಅಥವಾ ಮುಂದುವರಿತಾರಾ ಅನ್ನುವ ಚರ್ಚೆ ಇದೆ. ಆ ಚರ್ಚೆಯನ್ನು ಮಾಡ್ತೀನಿ. ಅದಕ್ಕೂ ಮೊದಲು ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ ಅಂತ ಒಂದು ಬಂದಿದೆ. ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ ಅಂತ ಅಂದ್ರೆ ವಿಶ್ವದಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸಿನ ರೇಟಿಂಗ್ ಅಂತ. ಗ್ಲೋಬಲ್ ಅಂತ ಹೇಳಿದ್ರೆ ವಿಶ್ವದಾದ್ಯಂತ ಸಾಕಷ್ಟು ಪ್ರಬಲ ನಾಯಕರಿದ್ದಾರೆ. ಸ್ಟ್ರಾಂಗೆಸ್ಟ್ ಲೀಡರ್ಗಳ ಪೈಕಿ ನಮ್ಮ ಕಣ್ಣ ಮುಂದೆ ಬರುವಂಥದ್ದು ಅಮೆರಿಕ, ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಅವರು. ಅದೇ ಸಂದರ್ಭದಲ್ಲಿ ಕೆನಡಾ ಅಧ್ಯಕ್ಷರಿದ್ದಾರೆ, ಅರ್ಜೆಂಟೀನಾ ಅಧ್ಯಕ್ಷರೆಲ್ಲರೂ ಕೂಡ ಇದ್ದಾರೆ. ಬಟ್ ಭಾರತದ ನರೇಂದ್ರ ಮೋದಿ ಅವರಿಗೆ ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ನಲ್ಲಿ ಮೊದಲ ಸ್ಥಾನ ಸಿಕ್ಕಿದೆ. ಗಮನಿಸ್ತಾ ಇದ್ದೀರಾ? ವಿಶ್ವದಲ್ಲಿ ಮೋದಿ ರೇಟಿಂಗ್. ನರೇಂದ್ರ ಮೋದಿ ಅವರು ಭಾರತ 75% ಅವರ ವರ್ಚಸ್ಸಿದೆ. 75% ಅವರ ವರ್ಚಸ್ಸು ಮತ್ತೆ ಅವರ ಇಮೇಜ್ ವೃದ್ಧಿಯಾಗಿದೆ ಅಂತ. ದಕ್ಷಿಣ ಕೊರಿಯಾ ಲೀ ಜೆ ಮ್ಯೂಂಗ್, ಜೇವಿಯರ್ ಮಿಲಿ, ಮಾರ್ಕ್ ಕಾರ್ನೆ, ಆಂಟೋನಿ, ಡೊನಾಲ್ಡ್ ಟ್ರಂಪ್, ಅಮೆರಿಕ ಅಧ್ಯಕ್ಷರು 44%. ನೋಡಿ, ನಾನು ಅಮೆರಿಕ ಅಧ್ಯಕ್ಷರನ್ನ ಡೊನಾಲ್ಡ್ ಟ್ರಂಪ್ 44% ಆದರೆ ನರೇಂದ್ರ ಮೋದಿಯವರು ಭಾರತ 75% ವರ್ಚಸ್ಸಿನ ಬಗ್ಗೆ ಮಾತನಾಡ್ತಾ ಇದ್ವಿ. ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದು ಕಡೆ ಅಲಿಖಿತ ನಿಯಮ ಒಂದು ಕಡೆ ಇದ್ರೆ, ಅದೇ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ವರ್ಚಸ್ಸು ಭಾರತದಲ್ಲಿ ಮಾತ್ರ ಅಲ್ಲ ವಿಶ್ವದಾದ್ಯಂತ ಕೂಡ ವೃದ್ಧಿ ಆಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾರೆ? ವಾಸುದೇವ್ ಮೂರ್ತಿ ಸರ್. ಆಗ್ತಾ ಇದೆ ಅಂತ ನನಗೆ ಗ್ಲೋಬಲ್ ಲೀಡರ್ ಅಪ್ರೂವಲ್ ರೇಟಿಂಗ್ ಅಲ್ಲ, ಸರಿ ಆಯ್ತು. ಆದರೆ ನನಗೆ ಅನಿಸ್ತಾ ಇಲ್ಲ. ಇಲ್ಲಿ ಭಾರತದಲ್ಲಿರುವಂಥ ಸುಮಾರು ಜನಕ್ಕೆ ಆ ಥರ ರೇಟಿಂಗ್ ಇದೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಯಾಕೆ ಅಂತಂದರೆ ಈ ನರೇಂದ್ರ ಮೋದಿಯವರು ಯಾವ ಕಾರಣಕ್ಕೆ ನಾಯಕರು ಇದಾಗಿದ್ದಾರೆ ನಮಗಂತೂ ಗೊತ್ತಿಲ್ಲ. ನೀವು ಇವತ್ತು ನೋಡಿದರೆ ಯಾವ್ಯಾವುದು ನಷ್ಟ ಆಗಿದೆ ಅಂತಂದರೆ ನೋಟ್ ಬ್ಯಾನು ಸರಿಯಾಗಿ ಆಗಲಿಲ್ಲ, ನಿರುದ್ಯೋಗ ಆಗಲಿಲ್ಲ, ರೈತರಿಗೆ ಸರಿಯಾಗಿ ಅವ್ರಿಗೆ ಡಬಲ್ ರೇಟ್ ಆಗ್ತದೆ ಅಂದರು ಅದು ಆಗಲಿಲ್ಲ, ಬಂಡವಾಳಶಾಹಿಯವರು ಯಾರೂ ಬರ್ತಾ ಇಲ್ಲ ದೇಶಕ್ಕೆ. ಈ ಥರ ಸಾಕಷ್ಟು ವಿಷಯಗಳು ಅವ್ರಿಗೆ ಇದಾಗಿದೆ. ಮಣಿಪುರಲ್ಲಿ ಗಲಭೆಗಳಾಗಿದೆ. ಇವತ್ತು ಹೋಗಿದ್ದಾರೆ, ಗಲಭೆ ಆಗಿ ಎಷ್ಟು ದಿವಸ ಆಯಿತು ಹೋಗಿದ್ದಾರೆ. ಕೋಮುವಾದ ಜಾಸ್ತಿ ಆಗಿದೆ ಭಾರತದಲ್ಲಿ. ಮತ್ತು ವಿದೇಶಾಂಗ ನೀತಿಗಳು ಸರಿಯಾಗಿ ಇವರು ಜಾರಿನೇ ತರ್ತಾ ಇಲ್ಲ. ಈ ಥರ ಸಿಕ್ಕಾಪಟ್ಟೆ ಭಯೋತ್ಪಾದನೆ ದಾಳಿ, ಎಲ್ಲೆಲ್ಲಿ ಎಷ್ಟೆಷ್ಟು ದಾಳಿಗಳಾಗ್ತಾ ಇದೆ, ಮತ್ತು SC STಗಳ ಮೇಲೆ ದಾಳಿ ಆಗ್ತಾ ಇರೋದು ಇದೆಲ್ಲ ನೋಡಿದ್ರೆ ಮೋದಿ ಅವ್ರಿಗೆ ಯಾರು ರೇಟಿಂಗ್ ಕೊಟ್ಟರು ನಮಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ನೀವು ಹೇಳೋ ಥರ ಎಲ್ಲಿ ರೇಟಿಂಗ್ ಬಂದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದರೆ ಇಲ್ಲಿನ ಪರಿಸ್ಥಿತಿ
ಈಗ ಭಾರತ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಸಾಕಷ್ಟಾಗಿದೆ. ಈ ಥರದ್ದು ಭಾಳಷ್ಟು ಸಮಸ್ಯೆಗಳಿದೆ ದೇಶದಲ್ಲಿ. ಇವತ್ತು ಅಮೇರಿಕ 50% ಸುಂಕ ಆಗಿರೋದು ಎಷ್ಟು ಜನಕ್ಕೆ ನಷ್ಟ ಆಗ್ತಾ ಇದೆ ಅಂತ ನಿಮ್ಮ ಗಾರ್ಮೆಂಟ್ಸ್ ಅವ್ರು ನೋಡಬೇಕು. ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಿದ್ದಾರೆ, ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಸೀಗಡಿ ಬೆಳೆದಿರೋದು, ಮೀನು ಬೆಳೆದಿರೋದು, ಸುಮಾರು ಆಗ್ತಾ ಇರೋ ನಷ್ಟಗಳು ಇವರು 50% ಅಮೇರಿಕದವರು ಹಾಕಿದ ತಕ್ಷಣವೇ ಎಷ್ಟೋ ಮಾರ್ಕೆಟ್ಗಳು ಬಿದ್ದೋಗಿದೆ. ಆದರೆ ಅದನ್ನು ಎದುರಿಸಿದ್ದಾರೆ ಅಂತ ಯಾರು ಹೇಳ್ತಾ ಇದ್ದಾರೆ ನಮಗಂತೂ ಗೊತ್ತಾಗ್ತಿಲ್ಲ. ಇಲ್ಲಿ ನೀವು ನೋಡ್ದಂಗೆ ಆಮೇಲೆ ಇನ್ನೊಂದು ವಿಷಯಗಳು, ಇವರೆಲ್ಲವನ್ನು ವಿಷಯಗಳನ್ನ ಮುಚ್ಚಿಡ್ತಾರೆ. ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂದರೆ ಇಲ್ಲ ಅಂತಾರೆ, ನಿರುದ್ಯೋಗ ಸಮಸ್ಯೆ ಇದೆ ಆದರೆ ಇಲ್ಲ ಅಂತ ಹೇಳ್ತಾರೆ. ಇವ್ರು ಈ ಥರದಲ್ಲಿ ಮಾಡಿದ್ರೆ ಆಮೇಲೆ ಎಲ್ಲಿ ಇವ್ರ ಸ್ನೇಹಿತರುಗಳಿಗೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಅವಕಾಶ ಮಾಡಿಕೊಡ್ತಾರೆ, ಭೂಮಿ ಕೊಡ್ತಾರೆ, ಅವ್ರ ಉದ್ಯೋಗಕ್ಕೆ ಏನೇನು ಹೆಲ್ಪ್ ಆಗಬೇಕು ಕೊಡ್ತಾರೆ, ಏರ್ಪೋರ್ಟ್ ಕೊಡ್ತಾರೆ, ಬಂದರು ಕೊಡ್ತಾರೆ, ಎಲ್ಲವೂ ಕೂಡ ಇವ್ರ ಸ್ನೇಹಿತರುಗಳಿಗೆ ಯಾರ್ಯಾರು ಬೇಕೋ ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ತಾರೆ. ಓಕೆ, ಆದರೆ ಇದು ಯಾವ ರೀತಿ ನಂಬರ್ 1 ನನಗಂತೂ ಗೊತ್ತಾಗ್ತದೆ. ಶಿವಕುಮಾರ್ ಸರ್, ಒಂದು ಕಡೆ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ, ದೇಶ ಅಂತ ಬಂದರೆ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಅದೇ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರ ಜೊತೆ ತುಂಬಾ ಅತ್ಯುತ್ತಮ ಸಂಪರ್ಕ ಇತ್ತು, ಬಾಂಧವ್ಯ ಇತ್ತು, ಸ್ನೇಹಿತರು ಅಂತ ಹೇಳಿದ್ರು. ಬಟ್ ಆದರೂ ಕೂಡ ಭಾರತದ ವಿರುದ್ಧ 50% ನಿಮಗೆ ತೆರಿಗೆ ವಿಧಿಸಿದ್ದಾರೆ. ಇದೆಲ್ಲವನ್ನೂ ನೋಡಿದ್ರು ಕೂಡ ನಂಬರ್ 1 ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳ್ತಾ ಇದ್ದಾರೆ. ಯುದ್ಧ ನಿಲ್ಲಿಸಿದ್ದು ಅಂತೆ ಮೋದಿ ಅವರೇ ಕದನ ವಿರಾಮ ಘೋಷಣೆ ಮಾಡಿದ್ದು ಕೂಡ ಡೊನಾಲ್ಡ್ ಟ್ರಂಪ್ ಅವರಂತ ಹೇಳಿ ಅವರೇ ಸ್ವತಃ ಹೇಳ್ಕೊಂಡು ಹೋಗ್ತಾ ಇದ್ರು. ನರೇಂದ್ರ ಮೋದಿ ಅವರು ಇಡೀ ಇವತ್ತು ವಿಶ್ವದ ಅಗ್ರಗಣ್ಯ ನಾಯಕ ಯಾಕೆ ಗೊತ್ತಾ ಸರ್? ತಾವು ಮಾಡಿರೋ ಕೆಲಸಗಳಿಂದ 2024-25ರಲ್ಲಿ 11 ಲಕ್ಷ ಕೋಟಿ ಈ ದೇಶದ ವ್ಯವಹಾರಕ್ಕೆ ದುಡ್ಡು ಬಂದಿದೆ ಸರ್. 2024-25ರಲ್ಲಿ ಭಾರತ ದೇಶಕ್ಕೆ 81 ಶತಕೋಟಿ ಡಾಲರ್ ವಿದೇಶಿ ನೇರ ಹೂಡಿಕೆ ಬಂದಿದೆ. ಹಾಗಾಗಿ ನರೇಂದ್ರ ಮೋದಿ ವಿಶ್ವದ ಅಗ್ರಗಣ್ಯ ನಾಯಕ. ಅಷ್ಟೇ ಅಲ್ಲ ಸರ್, ಭಾರತದಲ್ಲಿ ವಾಸುದೇವ ಮೂರ್ತಿಯವರೇ 28,602 ಕೋಟಿ ರು ವೆಚ್ಚದಲ್ಲಿ 10 ರಾಜ್ಯಗಳಲ್ಲಿ ಕೈಗಾರಿಕಾ ಬೆಳವಣಿಗೆ ಹೆಚ್ಚಿಸಲು 12 ಸ್ಮಾರ್ಟ್ ಸಿಟಿ ಯೋಜನೆಗಳನ್ನು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಸರ್, ಪ್ರಧಾನ ಮಂತ್ರಿ ಇ ಬಸ್ ಅಂತ ಒಂದು ಯೋಜನೆ ಇದೆ. ಮೊನ್ನೆ ಈ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಿ ನಮಗೆ ಎಲೆಕ್ಟ್ರಾನಿಕ್ ಬಸ್ಗಳನ್ನು ಕೊಡಿ ಅಂತ ಕೇಳ್ಕೊಂಬಂದ್ರು ಕುಮಾರಸ್ವಾಮಿಗಳ ಹತ್ರ. ಆದರೆ ಗಣತಾಂತ್ರಿಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋಗಲಿಲ್ಲ ಕುಮಾರಸ್ವಾಮಿ ಅವರ ಹತ್ರ. ಈ PM ಇ ಬಸ್ ಯೋಜನೆ ಕೆಳಗಡೆ ಒಟ್ಟು 38,000 ಎಲೆಕ್ಟ್ರಿಕ್ ಬಸ್ಸುಗಳನ್ನು ಈ ದೇಶಕ್ಕೆ ನರೇಂದ್ರ ಮೋದಿಯವರು ಒದಗಿಸಿದ್ದಾರೆ. ಸರ್, 2024ರ ವೇಳೆಗೆ ದೇಶದಲ್ಲಿ 9,20,00,000 ರೈತರಿಗೆ PM ಕಿಸಾನ್ ಯೋಜನೆಯನ್ನು ಕೊಟ್ಟಿರ್ತಕ್ಕಂಥವರು ನರೇಂದ್ರ ಮೋದಿ. ಜೊತೆಗೆ 2024-25ರಲ್ಲಿ ಸಾರ್ವಕಾಲಿಕ ದಾಖಲೆಯಾದಂತಹ 22 ಲಕ್ಷ ಕೋಟಿ GST ಈ ದೇಶದಲ್ಲಿ ಸಂಗ್ರಹ ಆಗಿದೆ. ನರೇಂದ್ರ ಮೋದಿ ಯಾಕೆ ಇವತ್ತು ವಿಶ್ವದ ಅಗ್ರಗಣ್ಯ ನಾಯಕ ಅಂದರೆ ಸರ್, ನರೇಂದ್ರ ಮೋದಿ ಅವರನ್ನು ಯಾಕೆ ಜಗತ್ತಿನ 26 ದೇಶಗಳು ಅತ್ಯುನ್ನತ ಗೌರವವನ್ನು ಕೊಟ್ಟು ಸ್ವೀಕಾರ ಮಾಡಿದೆ ಅಂದರೆ, ಇವತ್ತು ಯಾವುದೇ ದೇಶದಲ್ಲಿ ಸಮಸ್ಯೆ ಆದರೂ ಆ ದೇಶದ ನೆರವಿಗೆ ಇವತ್ತು ಮೊಟ್ಟ ಮೊದಲು ಹೋಗೋದು ಭಾರತ. ಕೋವಿಡ್ ಸಂದರ್ಭದಲ್ಲಿ ಅನೇಕ ದೇಶಗಳಿಗೆ ವ್ಯಾಕ್ಸಿನನ್ನು ಕಳಿಸ್ಕೊಡ್ತು ಸರ್. ಆ ದೇಶಗಳಿಗೆ ನರೇಂದ್ರ ಮೋದಿ ಹೋದಂಥ ಸಂದರ್ಭದಲ್ಲಿ ಆ ದೇಶದ ರಾಷ್ಟ್ರಾಧ್ಯಕ್ಷರು ವಿಮಾನ ನಿಲ್ದಾಣಗಳಿಗೆ ಬಂದು ಅವರೇ ಖುದ್ದು ಸ್ವಾಗತ ಮಾಡಿದ್ರು. ಅಷ್ಟೇ ಅಲ್ಲ, ನರೇಂದ್ರ ಮೋದಿಯವರ ಪಾದ ಸ್ಪರ್ಶವನ್ನು ಮಾಡಿ ನಿಮ್ಮಿಂದಾಗಿ ನಾವು ಉಳ್ಕೊಂಡಿದ್ದೀವಿ ಅಂತ ಇವತ್ತು ಎಷ್ಟೋ ದೇಶದ ಪ್ರಧಾನಿಗಳು, ಅಧ್ಯಕ್ಷರುಗಳು ಹೇಳಿದ್ರು. ಅದೆಲ್ಲ ಕಾಂಗ್ರೆಸ್ನವ್ರಿಗೆ ಗೊತ್ತಾಗಲ್ಲ ಸರ್. ಕಾಂಗ್ರೆಸ್ನವ್ರಿಗೆ ಏನಾದರೂ ಗೊತ್ತಾಗದೇ ಇದ್ದರೆ ರಾಹುಲ್ ಗಾಂಧಿಯವರು ಯಾರ ಹತ್ರ ಬಯಸ್ಕೊಂಡ್ರು, ರಾಹುಲ್ ಗಾಂಧಿಯವರು ಯಾವ ದೇಶಕ್ಕೆ ಅದನ್ನು ಅವ್ರನ್ನ ಲೀಡ್ರ್ ಹೇಳಲ್ಲ. ಹಾಗಾಗಿ ನರೇಂದ್ರ ಮೋದಿಯವರು ಮಾಡತಕ್ಕಂಥ ಯಾವುದೇ ಒಳ್ಳೆ ಕೆಲಸಗಳು ಕಾಂಗ್ರೆಸ್ನವರಿಗೆ ಗೊತ್ತಾಗಲ್ಲ. ಕಾಂಗ್ರೆಸ್ನವ್ರಿಗೆ ಇನ್ನೊಂದೇನು ಬೇಜಾರು ಗೊತ್ತಾ ಸರ್? ಪಾಕಿಸ್ತಾನಕ್ಕೆ ಶಿಮ್ಲಾ ಒಪ್ಪಂದದ ಪ್ರಕಾರ ನದಿ ನೀರು ಬಿಡ್ತಾ ಇಲ್ಲ, ಅದು ಅವ್ರಿಗೆ ಬೇಜಾರು. ಅಯ್ಯೋ, ಪಾಕಿಸ್ತಾನಕ್ಕೆ ಯಾವುದೇ ಉತ್ತೇಜನ ಕೊಡ್ತಿಲ್ಲ, ಅದು ಕಾಂಗ್ರೆಸ್ನವರಿಗೆ ಬೇಜಾರು. ಒಂದಿಷ್ಟು ಪಾಯಿಂಟ್ಸ್ ಅನ್ನು ನೋಟ್ ಮಾಡ್ಕೊಂಡಿದ್ದೀನಿ. ವಾಸುದೇವ್ ಸರ್, ಸ್ಮಾರ್ಟ್ ಸಿಟಿ ಯೋಜನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ PM ಇ ಬಸ್ ಯೋಜನೆಗಳು GSTಯಲ್ಲಿ 25 ಲಕ್ಷ ಕೋಟಿ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಬೇರೆ ದೇಶದವರು ಕೂಡ ನರೇಂದ್ರ ಮೋದಿಯವರ ಪಾದ ಸ್ಪರ್ಶವನ್ನ ಮಾಡಿದ್ದಾರೆ. ಸರ್, ಈಗ ನರೇಂದ್ರ ಮೋದಿ ಯಾವ ಪಾದಸ್ಪರ್ಶ ಮಾಡಿದ್ದಾರೋ ಯಾರಿಗೋ ದೇವರಿಗೆ ಗೊತ್ತು, ಅದು ಯಾರಿಗೂ ಗೊತ್ತಿಲ್ಲ. ಆದರೆ ಸ್ಮಾರ್ಟ್ ಸಿಟಿ ಅಂತ ಬಂದಿದೆ. ಸ್ಮಾರ್ಟ್ ಸಿಟಿಗೆ ಎಷ್ಟು ದುಡ್ಡು ಬಂದಿದೆ, ಏನು ಬಂದಿದೆ ಅದನ್ನು ಒಂದು ಸ್ವಲ್ಪ ಕೇಳಿ. ಆಮೇಲೆ 2014ರಲ್ಲಿ ತಾವೆಲ್ಲ ನೋಡಿದ್ದೀರಾ, ಯಾವುದೋ ಒಂದು ಗುಜರಾತಲ್ಲಿ ನಾವೇನೋ ಒಂದು ದೊಡ್ಡದು ಮಾಡಿಬಿಟ್ಟಿದ್ದೀವಿ, ಅದನ್ನೆಲ್ಲ ಇಡೀ ದೇಶಕ್ಕೆ ತರ್ತೀವಿ, ಸ್ಮಾರ್ಟ್ ಸಿಟಿ ಇಷ್ಟು ಸ್ಮಾರ್ಟ್ ಸಿಟಿ ಮಾಡ್ತೀವಿ, ಅದು ಇದು ಅಂತೇಳಿ ಏನು ರೋಡಲ್ಲಿ ಏನು LED ಹಾಕ್ಕೊಂಡು TV ಹಾಕ್ಕೊಂಡು ಎಲ್ಲೆಲ್ಲೂ ಪ್ರಚಾರ ಮಾಡಿದ್ದೆ. ನೀವು ಗುಜರಾತ್ ಹೋಗಿ ನೋಡಿದ್ರೆ ಯಾರೋ ಅಮೇರಿಕಾದವರು ಯಾರೋ ಬಂದಾಗ ಪರ್ದೆ ಹಾಕಿದ್ದನ್ನ ನೀವೆಲ್ಲ ನೋಡೇ ಇದ್ದೀರಾ.
ಪರದೆ ಹಾಕಿ ಆ ಗುಡಿಸಲನ್ನು ಮುಚ್ಚಿ ಬೇರೆ ದೇಶದವ್ರನ್ನ ಕರ್ಕೊಂಬಂದಿರೋದು ನೀವು ತಾವು ನೋಡೇ ಇದ್ದೀರಾ. ಅದನ್ನು ತಾವು ಗಮನಿಸಬೇಕು. ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಏನಂತ ಹೇಳಿದ್ರು ನರೇಂದ್ರ ಮೋದಿಯವರು ಪಾದಸ್ಪರ್ಶ ಮಾಡಿದ್ದು GST 25 ಲಕ್ಷ ಕೋಟಿ, ಅದೇ ರೀತಿಯಾಗಿ PM ಇ ಬಸ್ ಯೋಜನೆ. ಕೋವಿಡ್ ಆದಂತ ಸಂದರ್ಭದಲ್ಲಿ ಪಪು ನ್ಯೂ ಗಿನಿಯಾಕ್ಕೆ ಕೋವಿಡ್ ಲಸಿಕೆ ಕಳಿಸಿದ್ರು ಅನ್ನೋ ಕಾರಣಕ್ಕೆ ಅಂದು ನರೇಂದ್ರ ಮೋದಿ ಅವರು ಪಪು ನ್ಯೂ ಗಿನಿಯಾಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿಯ ರಾಷ್ಟ್ರಾಧ್ಯಕ್ಷರು ತಾವು ದಾಖಲೆ ತೆಗೆದು ನೋಡಿ ಸರ್, ವಿಮಾನ ನಿಲ್ದಾಣಕ್ಕೆ ಬಂದು ಅವರನ್ನ ಸ್ವಾಗತ ಮಾಡಿಸ್ಕೊಂಡು ಅವ್ರಿಗೆ ನಮಸ್ಕಾರ ಮಾಡಿದ್ದು ದಾಖಲೆಗಳನ್ನು ಆಯ್ತು ಸರ್ ಆಯ್ತು ಅವೆಲ್ಲ ಗೊತ್ತಾಗಲ್ಲ ಸರ್ ಆಯ್ತು. ಈಗ ನೀವು ಹೇಳ್ತಾ ಇದ್ರ ಕೋವಿಡ್ ಲಸಿಕೆಯನ್ನ ತರದು ಕಳಿಸಿ ನಾವು ಬೇರೆ ಹೊರದೇಶದವ್ರನ್ನ ಉಳಿಸ್ಕೊಂಡ್ರಿ ಸರ್. ನಮ್ಮ ದೇಶದಲ್ಲಿ ಎಷ್ಟು ಜನ ಸತ್ರು ಅದನ್ನ ಹೇಳಿ ಸರ್. ಎಷ್ಟು ಜನ ಮಕ್ಕಳು ಅನಾಥರಾದ್ರು ಇಲ್ಲಿ ಆ ತಂದೆ ಸತ್ತವ್ರು ಎಷ್ಟು ಜನ, ತಾಯಿ ಸತ್ತವ್ರು ಎಷ್ಟು ಜನ, ತಂದೆ ತಾಯಿ ಇಬ್ರು ಸತ್ತವ್ರು ಎಷ್ಟು ಜನ, ಇವ್ರ ಹತ್ರ ದಾಖಲೆ ಇದೆಯಾ? ಅವ್ರಿಗೆ ಏನು ಮಾಡಿದ್ದಾರೆ ಅದನ್ನು ಹೇಳ್ಬೇಕಲ್ಲ. ಇವ್ರು ಬರೀ ಒಂದು ಕೋವಿಡ್ ಇಂಜೆಕ್ಷನ್ ಕೊಟ್ಟಿದ್ದು ಕಾಂಗ್ರೆಸ್ಸು ಅವಾಗಿನ ಕಾಲದಲ್ಲೇ ದಡಾರ ಇಂಜೆಕ್ಷನ್. ಇವತ್ತು ನೀವು ಮುಟ್ಟು ನೋಡ್ಕೊಳ್ಳಿ ನಿಮ್ಮ ಸೈಡಲ್ಲಿ, ಇವತ್ತು ಕೂಡ ದಡಾರ ನಿಮ್ಮ ತಂದೆ ತಾಯಿ ತಾತ ಎಲ್ಲರಿಗೂ ತೆಗೆದು ನೋಡಿ ಕಾಲ್ರಾ ಇಂಜೆಕ್ಷನ್ ಕೊಟ್ಟು ಇವತ್ತು ಪೋಲಿಯೋಗಳು ಆಗ್ತಾ ಇದ್ದಾರೆ. ಯಾವತ್ತೂ ಕೂಡ ಕಾಂಗ್ರೆಸ್ಸು ನಾನು ಮಾಡಿದೆ, ನಾನು ಕೊಟ್ಟೆ, ನಾನು ಮಾಡಿದೆ, ನಾವು ಕಟ್ಟಿರೋ ತೆರಿಗೆಯಲ್ಲಿ ನೀವು ಕೊಟ್ಟಿರೋದು ಕೋವಿಡ್ ಇಂಜೆಕ್ಷನ್. ಏನು ನೀವೇನು ಮನೆಯಿಂದ ತಂದು ಯಾರೂ ಕೊಟ್ಟಿಲ್ಲ, ನಾವು ತಂದಿರೋದು. ಆದರೆ ಆ ಕೋವಿಡ್ ಇಂಜೆಕ್ಷನಲ್ಲೂ ಕೂಡ ಇವರು ರಾಜಕೀಯ ಮಾಡಿ ಆ ಕೋವಿಡ್ ಇಂಜೆಕ್ಷನಲ್ಲಿ ಕೆಳಗಡೆ ನರೇಂದ್ರ ಮೋದಿ ಫೋಟೋ ಹಾಕುವಂತಾರೆ. ಇವತ್ತು ನರೇಂದ್ರ ಮೋದಿ ಫೋಟೋ ಇಲ್ಲ. ಯಾಕೆ ಅಂತಂದರೆ ಕೋವಿಡ್ ಇಂಜೆಕ್ಷನ್ ಸರಿ ಇಲ್ಲ ಅಂತೇಳಿ ಅದು ರಿಪೋರ್ಟ್ ಬರ್ತಾ ಇದೆ. ಅದಕ್ಕೆ ಇವತ್ತು ನರೇಂದ್ರ ಮೋದಿ ಫೋಟೋ ತೆಗೆದಿದ್ದಾರೆ. ನಾವು ಅದೇ ಹೇಳ್ತಾ ಇರೋದು, ಕೋವಿಡ್ ಇಂಜೆಕ್ಷನ್ ನೀವು ಕೊಟ್ಟಿದ್ದನ್ನ ನರೇಂದ್ರ ಮೋದಿ ಫೋಟೋ ಹಾಕಿದ್ರಲ್ಲ, ಕೊರೋನಾದಲ್ಲಿ ಸತ್ರಲ್ಲ, ಅವ್ರಿಗೆ ಡೆತ್ ಸರ್ಟಿಫಿಕೇಟ್ ಕೊಟ್ಟಿರಲ್ಲ, ಅದರಲ್ಲೂ ಕೂಡ ನಿಮ್ಮ ನರೇಂದ್ರ ಮೋದಿ ಫೋಟೋ ಹಾಕಬೇಕಾಗಿತ್ತು. ಯಾಕೆ ಹಾಕಲಿಲ್ಲ? ಕೋವಿಡಿಂದ ಸತ್ತಾನೆ. ನಮ್ಮ ಭಾರತದ ಪ್ರಜೆ ಆದಮೇಲೆ ನಿಮ್ಮ ಜವಾಬ್ದಾರಿ ಅಲ್ವಾ ಅದು? ನಮ್ಗೆ ಆರೋಗ್ಯ ಕೊಡ್ಬೇಕು. ನಿಮ್ಮ ಆರೋಗ್ಯ ಮಂತ್ರಿಗಳು ಇಲ್ಲಿದ್ದಂಥವ್ರು ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡ್ತಾ ಇದ್ರು. ಇಲ್ಲಿ ಕೋವಿಡ್ ಇಂಜೆಕ್ಷನ್ ಇಲ್ಲ, ರೆಮಿಡಿಸಿವಿರ್ ಇಂಜೆಕ್ಷನ್ ಇಲ್ಲ, ಬೆಡ್ ಇಲ್ಲ. ಆ ಬೆಡ್ಡಲ್ಲೂ ಕೂಡ ತೇಜಸ್ವಿ ಸೂರ್ಯ ಹೋಗಿ ಆ ಕೋಮವಾದವನ್ನು ಅಲ್ಲಿ ತುರ್ಕಿ ಮುಸ್ಲಿಮ್ಸ್ ಇದ್ದಾರೆ, ಇವರಿದ್ದಾರೆ, ಅವರಿದ್ದಾರೆ, ಆ ಬೆಡ್ಡಲ್ಲೂ ಕೂಡ ರಾಜಕೀಯ ಮಾಡಿದಂಥವ್ರು ಇವರು ಕೋವಿಡ್ನಿಂದ ಎಷ್ಟು ಜನ ತಂದೆ ತಾಯಿ ಮಕ್ಕಳು ಎಲ್ಲರನ್ನು ಎಲ್ಲಿ ರೋಡಲ್ಲಿ ಅಲ್ಲೊಂದು ಬ್ಯಾನರ್ ಹಾಕ್ತಾರ್ರಿ ಕೋವಿಡ್ ಇದರಲ್ಲಿ, ಇಲ್ಲಿ ಎಣ ಸುಡೋರ್ಗೆ, ಕೋವಿಡ್ ಸುಡೋರ್ಗೆ ನಿಮ್ಗೆ ಉಚಿತ ಊಟ ಕೊಡ್ತೀವಿ ಅಂತೇಳಿ ಇವ್ರು ಫೋಟೋಗಳು ಹಾಕಿ, ನರೇಂದ್ರ ಮೋದಿ ಫೋಟೋ ಹಾಕಿ, ಅಲ್ಲಿರೋಂಥ ನಾಯಕರುಗಳ ಫೋಟೋ ಹಾಕಿ ಇವರು ಊಟ ಕೊಡ್ತೀವಿ ಫ್ರೀ ಅಂತ ಹಾಕ್ತಿರಲ್ಲ. ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಹೇಳಿ? ಮಾನ ಮರ್ಯಾದೆ ಇದೆಯಾ? ಜೀವನದಲ್ಲೇ ಯಾರು ಮಾಡಿರಲ್ಲ ಈ ತರ. ಅಧಿಕಾರದಲ್ಲಿ ಏನಾದ್ರೂ ಅಧಿಕಾರದಲ್ಲಿ ಇದ್ರೆ